ಆತ್ಮೀಯರಂಥ ಡಿ ಕೆ ಶಿವಕುಮಾರ್ ಅವರೇ, ಈ ಸಮಾರಂಭದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ವಿಧಾನಸಭೆ ಅಧ್ಯಕ್ಷರಂಥ ಯು ಟಿ ಖಾದರ್ ಅವರೇ, ವೇದಿಕೆ ಮೇಲೆ ಆಸಿದಂಥ ಎಲ್ಲ ಸಚಿವರೇ, ಶಾಸಕ ಮಿತ್ರರೇ, ಸಾಹಿತಿಗಳೇ, ನಡೆದಂಥ ಎಲ್ಲ ಬಂಧುಗಳೇ, ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಪುಸ್ತಕ ಮೇಳನ್ನು ವಿಧಾನಸೌಧದ ಆವರಣದಲ್ಲಿ ಮಾಡಲಾಗಿದೆ. ವಿಧಾನಸೌಧದ ಆವರಣದಲ್ಲಿ ಮಾಡಬೇಕಾದ್ರೆ ನಾವು ಒಂದು ಸಾರಿ ಮೀಟಿಂಗ್ ಮಾಡಿದ್ವಿ, ಎಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂಡಿ ಮಾಡಿದಾಗ ಇದೊಂದು ಯೋಜನೆಯನ್ನು ಮಾಡಿಕೊಂಡು ನಮ್ಮ ಸಭಾಧ್ಯಕ್ಷ ಹೇಳಿದಂಗೆ ಎಲ್ಲ ರೀತಿಯಿಂದ ಸಾಹಿತ್ಯ ಅಭಿಮಾನಿಗಳು, ಸಾಹಿತ್ಯಕಾರರು ಎಲ್ಲರೂ ಇಲ್ಲಿ ಭಾಗವಹಿಸಿ ಪುಸ್ತಕವನ್ನು ನೋಡಿ ಪುಸ್ತಕ ಖರೀದಿ ಮಾಡುವಂಥ ವ್ಯವಸ್ಥೆಯನ್ನು ರಾಜ್ಯದ ಎಲ್ಲ ಜನತೆಗೆ ಮುಕ್ತವಾದಂಥ ಅವಕಾಶವನ್ನು ಮೊಟ್ಟ ಮೊದಲಿಗೆ ವಿಧಾನಸೌಧದ ಆವರಣದಲ್ಲಿ ಕೊಡಲಾಗಿದೆ. ಈ ಸಾಹಿತ್ಯ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಮತ್ತೆಲ್ಲ ಪುಸ್ತಕ ಬರೆದವರಿಗೆ, ವಿತರಕರಿಗೆ ಎಲ್ಲರಿಗೂ ಒಂದು ರೀತಿಯಿಂದ ಹೊಸ ಚೈತನ್ಯವನ್ನು ತಂದು ಕೊಡಲಾಗಿದೆ ಅನ್ನುವಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಮೇಳದಿಂದ ನಾವು ಹೇಳ್ದಂಗೆ ವಿಧಾನಸೌಧ ಸಾರ್ವಜನಿಕರು ಮುಕ್ತವಾಗಿದೆ. 2ನೇ ತಾರೀಕಿನವರೆಗೆ ಯಾರು ಬೇಕಾದವರು ಇಲ್ಲಿ ಬರ್ಬೋದು, ಎಲ್ಲ ಸ್ಟಾಲ್ಗಳಿಗೆ ಭೇಟಿ ಕೊಟ್ಟು ಪುಸ್ತಕವನ್ನು ಖರೀದಿ ಮಾಡ್ಬೋದು. ಒಬ್ಬ ವ್ಯಕ್ತಿ ಬಂದರೆ ಯಾವ ಪುಸ್ತಕ ಬೇಕು ಅವಾಗ ಎಲ್ಲ ಪುಸ್ತಕಗಳಲ್ಲಿ ದೊರೆಯುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಕ್ಕೆ ಆ ಪುಸ್ತಕವನ್ನು ಖರೀದಿ ಮಾಡೋರು, ಪುಸ್ತಕವನ್ನು ತೆಗೆದುಕೊಳ್ಳೋರು ಇಲ್ಲೇ ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ಹುಮ್ಮಸ್ಸಿಂದ ಬಂದು ಭಾಗವಹಿಸ್ತಾರೆ. ಇದು ಒಂದು ಏನಂದ್ರೆ ಕರ್ನಾಟಕದ ಎಲ್ಲ ಜನರಿಗೆ, ಪುಸ್ತಕ ಬರೆಯೋರಿಗೆ, ಪುಸ್ತಕ ವಿತರಣೆ ಮಾಡೋರಿಗೆ, ಪುಸ್ತಕ ಓದೋರಿಗೆ, ಪುಸ್ತಕ ಖರೀದಿ ಮಾಡೋರಿಗೆ ಎಲ್ಲರಿಗೂ ಒಂದು ಈ ಮೇಳ ಭಾಳ ಹೆಚ್ಚು ಪ್ರೋತ್ಸಾಹವನ್ನು ಕೊಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಧಾನಸಭೆ ಅಧ್ಯಕ್ಷರಾದಂಥವರು ಭಾಳಷ್ಟು ಆಸಕ್ತಿಯನ್ನು ವಹಿಸಿ ನಮ್ಮೂಡೆಲ್ಲ ಚರ್ಚೆ ಮಾಡಿ ನಾವೆಲ್ಲರೂ ಯಾವ ರೀತಿಯಿಂದ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ ಮೊಟ್ಟ ಮೊದಲಿಗೆ ಇದೊಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದಕ್ಕೆ ಸರ್ಕಾರದ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ರೀತಿಯಿಂದ ನಮಗೆಲ್ಲ ಸಹಕಾರವನ್ನು ಕೊಟ್ಟಾರೆ. ಅವ್ರ ಸಹಕಾರ ಇಲ್ಲಕ್ಕೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಸಹಕಾರದಿಂದ ಇವತ್ತು ಇದು ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ನಡೆದಿದೆ. ಈ ಮೇಳದ ಅಂಗವಾಗಿ ಹಮ್ಮಿಕೊಳ್ಳಲಾದ ಕವಿಗೋಷ್ಠಿಗಳಿದಾವೆ, ಚರ್ಚೆಗಳಿದಾವೆ, ಡಿಸ್ಕಷನ್ ಅದಾವೆ ಮತ್ತು ದೊಡ್ಡ ದೊಡ್ಡ ಸಾಹಿತಿಗಳನ್ನು ಸತ್ಕಾರ ಮಾಡಿ ಅವ್ರ ಅನುಭವವನ್ನು ಕೇಳುವಂಥ ಒಂದು ವೇದಿಕೆಯನ್ನು ತಯಾರು ಮಾಡಲಾಗಿದೆ. ಈ ಎಲ್ಲ ವಿಚಾರದಲ್ಲಿ ಪ್ರತಿದಿನ ಲಕ್ಷಗಟ್ಟಲೆ ಜನ ಇಲ್ಲಿ ಬಂದು ಈ ಪುಸ್ತಕ ಮೇಳದಲ್ಲಿ ಭಾಗವಹಿಸಬೇಕಂತೇಳಿ ನಾವೆಲ್ಲ ಕಳಕಳಿಯಿಂದ ಅವ್ರು ವಿನಂತಿ ಮಾಡ್ಕೊಳ್ತೀವಿ. ಈ ಹಿನ್ನೆಲೆಯಲ್ಲಿ ಎಲ್ಲ ಪುಸ್ತಕ ಪ್ರೇಮಿಗಳು, ಸಾಹಿತ್ಯ ಆಸಕ್ತರು ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಇದನ್ನು ಇಷ್ಟೆಲ್ಲ ನಾವು ಶ್ರಮ ವಹಿಸಿದ್ದಕ್ಕೆ ಏನಾದರೂ ಸಾರ್ಥಕ ಆಗಬೇಕನ್ನಿಸಿದರೆ ಎಲ್ಲ ಜನ ಬಂದು ಭಾಗವಹಿಸಿದರೆ ಮಾತ್ರ ನಮ್ಮ ಏನು ಪ್ರಯತ್ನಕ್ಕೆ, ನಮ್ಮ ಆಸಕ್ತಿಗೆ ಎಲ್ಲರೂ ನಮಗೆ ಪ್ರೇರಣೆ ಮಾಡಿದಂಗೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ ಮತ್ತೊಂದು ಸಾರಿ ಎಲ್ಲ ಕರ್ನಾಟಕದ ಜನತೆ ಪರವಾಗಿ, ವಿಧಾನಮಂಡಲದ ಪರವಾಗಿ, ಸರ್ಕಾರ ಪರವಾಗಿ ಮತ್ತೊಮ್ಮೆ ತಮ್ಮನ್ನೆಲ್ಲ ಸ್ವಾಗತಿಸಿ ದಯಮಾಡಿ ತಾವೆಲ್ಲ 2ನೇ ತಾರೀಕಿನವರೆಗೆ ಈ ಮೇಳದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡಿಕೊಂಡು ನನ್ನ ಮಾತು ಮುಗಿಸ್ತಾ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.